ನಮಸ್ಕಾರಪ್ಪ ಸೌಕರ ಮಂದಿ ಹೆಂಗದಿರಿ ಎಲ್ಲರೂ ನೋಡ್ರಿ ನಮ್ಮ ಜೆಎನ್ಎಂ ನರ್ಸಿಂಗ್ ವಿದ್ಯಾರ್ಥಿಗಳು ಫುಲ್ ಟೆನ್ಷನ್ ತಗೊಂಡಾರ. ನಾನು ವಿಡಿಯೋ ಮ್ಯಾಗ ವಿಡಿಯೋ ಎದ್ರದ್ದು ಹಾಕೊಂತೀನಿ KCET ವೆರಿಫಿಕೇಶನ್ ಸ್ಲಿಪ್ ಬಗ್ಗೆ ಹಾಕೊಂತೀನಿ. ಅವ್ರೇನು ತಿಳ್ಕೊಂಬಂದ್ರೆ ಇದು ನಮಗೂ ಬರ್ತದಪ್ಪ ದಾಳಿ ಅಂತ ಅನ್ಕೊಂಡ ನಮಗೆ ಯಾವಾಗ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋದು ಬರ್ತತ್ರಿ, ನಾವು ಯಾವಾಗ ಈ ರೀತಿ ರಾಡಿ ಒಳಗೆ ಸಿಕ್ಕೊಂತೀವ್ರಿ ಅಂತೇಳಿ ಪದೇ ಪದೇ ನಮ್ಗೆ ಕಾಮೆಂಟ್ ಕೇಳ್ತಿರುವಂಥದ್ದು. ನೋಡ್ರಿ ಜೆಎನ್ಎಂ ನರ್ಸಿಂಗಿಗೂ ಮತ್ತು KCETಗೂ ಸಂಬಂಧ ಇಲ್ರಿ. ಇವೆರಡು ಒಂಥರಪ್ಪ ಅಂತಂದ್ರೆ ಏನೋ ಒಂಥರ ಅಜಗಜಾಂತರ ವ್ಯತ್ಯಾಸ ರೀ. ಇವೆರಡಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಇವ್ರು ಯಾರು ಅವ್ರು ಯಾರು ಗೊತ್ತೇ ಇಲ್ಲ, ಏನು 100% ಲಿಂಕ್ ಇಲ್ಲ ಇದಕ್ಕೆ. ಹೀಗಾಗಿ ನೀವು ಕಂಪ್ಯಾರಿಸನ್ ಮಾಡೋಂಗಿಲ್ಲ. ಅಂದ್ರೆ ಜೆಎನ್ಎಂ ನರ್ಸಿಂಗ್ನಾಗೂ ಈ ತರ ಅಕ್ಕತ್ತಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ, ಆಗುದಿಲ್ಲ. ಜೆಎನ್ಎಂ ನರ್ಸಿಂಗ್ ಕೌನ್ಸಿಲಿಂಗ್ ಪದ್ಧತಿ ಬೇರೆ, KEದವ್ರದ್ದು ಪದ್ಧತಿನ ಬೇರೆ ಐತಿ. ಹಿಂಗಾಗಿ ಇಲ್ಲಿ ನಮ್ಮ KCET ಒಳಗಡೆ ಇದಕ್ಕೆ BS ನರ್ಸಿಂಗ್ ಜೆಎನ್ಎಂ ನರ್ಸಿಂಗ್ ಒಳಗಡೆ ಯಾವುದೇ ತರಂತ ವೆರಿಫಿಕೇಶನ್ ಸ್ಲಿಪ್ ಆಗಲಿ ಈ ರೀತಿ ರಾಡಿ ಆಗೋದಿಲ್ರಿ. ಅಲ್ಲಿ ಏನಿದ್ರು ಕೂಡ ನೀಟಾಗಿ ಎಲ್ಲಾನು ಸಿಸ್ಟಮೆಟಿಕ್ ಆಗಿ ತುಂಬಾ ಟೆನ್ಷನ್ ಫ್ರೀ ಆಗಿ ಆಕತಿ. ಹಿಂಗಾಗಿ ಯಾರು ಜೆಎನ್ಎಂ ನರ್ಸಿಂಗ್ ವಿದ್ಯಾರ್ಥಿಗಳು ಇದಿರಲ್ಲ, ನೀವು ಈ ರಾಡ್ಯಾಗ ಬರಕ್ ಹೋಗ್ಬೇಡ್ರಿ. ಈ KCET ಕೇಳಾಕ್ನು ಹೋಗ್ಬೇಡ್ರಿ, ಕೇಳಾಕ್ನು ಹೋಗ್ಬೇಡ್ರಿ. ಇಲ್ಲಾಂದ್ರೆ ಟೆನ್ಷನ್ ಭಾಳ ಆಕತಿ ನಿಮಗೆ. ಆಮೇಲೆ ಇಲ್ಲದ ಊರ ಸಾಬ್ರಿ ಟೆನ್ಷನ್ ತಗೊಂಡು ನನ್ನ ಕಾಮೆಂಟ್ ಹಾಕ್ತೀರಿ ನೀವು. ಹಿಂಗಾಗಿ ನೀವು KCET ನೋಡಕ್ ಹೋಗ್ಬೇಡ್ರಿ. KCET ಮತ್ತು ಜೆಎನ್ಎಂ ನರ್ಸಿಂಗಿಗೂ ಸಂಬಂಧ ಇಲ್ಲ. ಅವೆರಡು ಒಂದಕ್ಕೊಂದು ಸಂಬಂಧ ಇಲ್ಲ. ಕೌನ್ಸಿಲಿಂಗ್ ಪ್ರಕ್ರಿಯೆನೂ ಒಂದಕ್ಕೊಂದು ಸಂಬಂಧ ಇಲ್ಲ. ಅದ ಬೇರೆ ಆಕತಿ, ಇದ ಬೇರೆ ಆಕತಿ. ಇದರ ರೂಲ್ಸ್ ಬೇರೆ, ಅದರ ರೂಲ್ಸ್ ಬೇರೆ ಐತಿ. ಹಿಂಗಾಗಿ ನೀವು ಆರಾಮಿರಿ. ಜೆಎನ್ಎಂ ನರ್ಸಿಂಗ್ದವರು ನೀವು ಸ್ವಲ್ಪ ಆರಾಮಿರಿ. ಈ KCET ರಾಡಿ ಮುಗಿ ತನಕ ನೀವು ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ KCETನ್ಯಾಗ ಜೆಎನ್ಎಂ ನರ್ಸಿಂಗ್ ಬರೋದಿಲ್ಲ, KCETಗೂ ಸಂಬಂಧ ಇಲ್ಲ, ಜೆಎನ್ಎಂ ನರ್ಸಿಂಗ್ಗೂ ಸಂಬಂಧ ಇಲ್ಲ. ಹಿಂಗಾಗಿ KCETದವ್ರು ಏನಾದ್ರು ನೀವು ಜೆಎನ್ಎಂ ನರ್ಸಿಂಗ್ ಬಗ್ಗೆ ಹೇಳಕ್ ಕುಂತ್ರೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಕ್ಲಿಯರ್ ಆಗೈತ್ರಿ? ಮತ್ತೇನೋ ಡೌಟ್ ಇದ್ರೆ ನೀವು ಆಸ್ ಯೂಸಲ್ ಆಗಿ ನಂಗೆ DM ಮಾಡ್ರಿ. ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ. ಮಾಡಲಿಲ್ಲ ಅಂದ್ರೆ ಬೇಜಾರು ಮಾಡ್ಬೇಕು ಹೋಗ್ಬೇಡ್ರಿ. ನಾ ಫ್ರೀ ಇದ್ದಾಗ ರಿಪ್ಲೈ ಮಾಡ್ತೀನಿ. ಒಂದಿನ ಅಲ್ಲ, 1 ತಿಂಗಳು ಬಿಟ್ಟರು ರಿಪ್ಲೈ ಮಾಡ್ತೀನಿ. ನಮಸ್ಕಾರ.